19 ನಂಬರ್ 2 ಹೀರೋ ಜೊತೆಗೆ ನಾನಿದ್ದೀನಿ. ಇವರು ಬೀಚ್ ಮಾತ್ರ ಮಸ್ತಾಗಿದೆ. ಹಂಗೆ ಕುತ್ಕೊಂಡ್ಬಿಟ್ರೆ ಮೈಂಡ್ ಅದೇ ಥರ ರಿಫ್ರೆಶ್ ಆಗ್ಬಿಡುತ್ತೆ. ಲುಕ್ ಅಟ್ ದಿಸ್ ಮ್ಯಾಸಿವ್ ಲೈಟ್ ಹೌಸ್ ಆಫ್ ಕುಂದಾಪುರ. ಅಮೇಜಿಂಗ್ ಮ್ಯಾಂಗ್ರೋವ್ಸ್ ಕಾಣಿಸ್ತಾ ಇದೆ ವಿತ್ ಕೋಕೋನಟ್ ಪಾಮ್ ಆ್ಯಂಡ್ ಬ್ಯಾಕ್ ವಾಟರ್ಸ್. ಅದೊಂದು ಟೆಂಪಲ್ ಇದೆ. ಹೀಗೆ ಬಂದರೆ ಹಿಯರ್ ಇಸ್ ದ ಬ್ಯೂಟಿಫುಲ್ ಕೋಡಿ ಬೀಚ್. ಬಾಬಾ ಇಷ್ಟು ಕೆಳಗಿಳಿಬೇಕೀಗ. ಹತ್ತಿದ್ದು ಗೊತ್ತಾಗಲಿಲ್ಲ, ಇಳಿಯೋದು ಮಾತ್ರ ಬೇಜಾನ್ ಐತೆ. ಗೈಸ್ ನಾವೀಗ ಎಲ್ಲಿದ್ದೀವಿ ಗೈಸ್? ಮರವಂತೆ. We are in Maravante. Look at this beautiful view. One and only beach. ಕರ್ನಾಟಕದ ಕಾಶ್ಮೀರದ ಬೀಚ್. ಕಾಶ್ಮೀರದ ಬೀಚ್ ಅಲ್ಲ, ನದಿ ಮತ್ತು ಸಮುದ್ರ ರೋಡಿನ ಆ ಕಡೆ ಈ ಕಡೆ ಇರೋಂಥ ಒನ್ ಅಂಡ್ ಓನ್ಲಿ ಪ್ಲೇಸ್ ಮರವಂತೆ. ವೇರ್ ಇನ್ ಮರವಂತೆ. ಏನು ಬ್ಲೂಯಿಶ್ ಇದೆ ಮಚ್ಚ ಇಲ್ಲಿ. ಸಖತ್ತಾಗಿದೆಯಾ? ಸಖತ್ತಾಗಿದೆ ಮಚ್ಚ. ಅದು ಫಾರಿನ್ ಬೀಚ್ ಇದ್ದಂಗೆ ನೋಡು. ಆ ಕಡೆ ನದಿ ಇದೆ ನಮಗೆ ಕಾಣಿಸ್ತಾ ಇಲ್ಲ, ಬಟ್ ಈ ಕಡೆ ಸಮುದ್ರ ಮಾತ್ರ ಅಲ್ಟಿಮೇಟ್ ಆಗಿ ಕಾಣಿಸ್ತಾ ಇದೆ. ಚಿಂದಿ ಮಚ್ಚ. ಮರವಂತೆ ಬೀಚ್ ವ್ಯೂ. ಇಲ್ಲಿ ಹಾಕೋಬೋದು ಅನ್ಸುತ್ತೆ ಮಚ್ಚ ಗಾಡಿ. ನೋಡು, ಪಾರ್ಕ್ ಮಾಡ್ಬೋದು. ಇಲ್ಲಿ ವ್ಯೂ ಇದೆ ಕಣೋ. ವ್ಯೂ ಪಾಯಿಂಟ್ ಎಲ್ಲ ಇದೆ. ಹಾಕ್ಲಾ ಇಲ್ಲಿ ಇಳಿಸ್ಲಾ ಗಾಡಿ? ಕೊಲ್ಲೂರಲ್ಲಿ ಹೋದ್ವಿ. ಆ ದೇವಸ್ಥಾನದಲ್ಲಿ ದರ್ಶನಕ್ಕೆ ಸಿಕ್ಕಾಪಟ್ಟೆ ಕ್ಯೂ ಇತ್ತು, ಹಂಗಾಗಿ ಸ್ಪೆಷಲ್ ದರ್ಶನ ತೊಗೊಂಡು ಬಂದ್ವಿ. ಒಳಗಡೆ ಎಲ್ಲ ವೀಡಿಯೋ ಮಾಡೋಂಗಿಲ್ಲ, ಸೊ ಹಂಗಾಗಿ ದೇವಸ್ಥಾನದಿಂದ ವೀಡಿಯೋ ಮಾಡಿಲ್ಲ. ಅಲ್ಲಿಂದ ನಾವು ಸೀದಾ ಡೈರೆಕ್ಟ್ ಬಂದಿರೋದೆ ಮರವಂತೆ ಬೀಚ್ಗೆ. ಐ ಥಿಂಕ್ ಯು ಕ್ಯಾನ್ ಸಿ ಇಟ್ ಇನ್ ದ ಬ್ಯಾಕ್ ಡ್ರಾಪ್. ಬಿಸಿಲು ಡೈರೆಕ್ಟಾಗಿ ಹೊಡಿತಾ ಇದೆ ವೆಸ್ಟಿಂದ. ಸೊ ಸನ್ಸೆಟ್ ಆಗೋ ಟೈಮ್ ಅಲ್ವಾ, ಹಾಗಾಗಿ ನಿಮಗೇನು ಕಾಣಲ್ಲ, ಬಟ್ ಹಾಗೆ ತೋರಿಸಿ ನೋಡ್ಕೊಳ್ಳಿ. ಅಲ್ಟಿಮೇಟ್ ಆಗಿದೆ ಗುರು ಬೀಚ್ ಮಾತ್ರ. ಆ್ಯಕ್ಚುಲಿ ಇದು ನೋಡೋಕ್ಕೆ ಬ್ಯೂಟಿಫುಲ್ ಬೀಚ್ ಆಗಿರ್ಬೋದು, ಆದರೆ ವೆರಿ ಡೇಂಜರ್ಸ್ ಬೀಚ್. ಯಾರು ಕೂಡ ನೀರಿಗೆ ಇಳಿಯೋ ಆಗಿಲ್ಲ. ಸುಮಾರು ಜನ ಇಲ್ಲಿ ನೀರಿಗೆ ಇಳಿದು ತುಂಬ ಡೆತ್ ಆಗಿದೆ ಈ ಪ್ಲೇಸಲ್ಲಿ, ಹಾಗಾಗಿ ನೀರಿಗೆ ಇಳಿಯೋಂಗಿಲ್ಲ. ದೇ ಕ್ಯಾನ್ ಜಸ್ಟ್ ವಾಚ್ ಆ್ಯಂಡ್ ಎಂಜಾಯ್ ಅಷ್ಟೇ. ಅಲ್ಟಿಮೇಟ್ ಆಗಿದೆ ಗುರು ಮರವಂತೆ ಬೀಚು. ಏನು ಬ್ಲೂಯಿಶ್ ಆಗಿದೆ ಅಂದರೆ ಕಲರು ಸಿಕ್ಕಾಪಟ್ಟೆ ಬ್ಲೂಯಿಶ್ ಆಗಿದೆ ನೋಡಿ. ಹೆಂಗೇನೆ ಫುಲ್ ಒಂಥರ ಬ್ಲೂ ಲಗೂನ್ ಥರ ಇದೆ. ಸೂಪರ್. ಮಧ್ಯೆ ಇಲ್ಲಿ ಕಡಲ್ ಕೊರತನ್ನು ತಡೆಯೋದಕ್ಕೆ ಅಂತ ಈ ಥರ ಕಲ್ಲುಗಳ ಕಟ್ಟಡ ಕಟ್ಟಿದ್ದಾರೆ ಇಲ್ಲಿ. ಅದ್ರ ಮಧ್ಯೆ ಬಂದು ವೇವ್ಸ್ ಹೊಡೆಯುತ್ತೆ. ಅಲ್ಟಿಮೇಟ್ ನೋಡೋಕ್ಕೆ. ಇನ್ನೂ ಅಲ್ಲಿ ತನಕ ನಡ್ಕೊಂಡೋಗಿ ನೋಡೋಣ ಅಂತ ಇದ್ದೀವಿ, ಬಟ್ ಆ ಗ್ಯಾಪ್ನಲ್ಲಿ ಒಂದು ಎಳ್ನೀರು ಹಾಕೊಳ್ಳೋಣ ಅಂತ ಬಂದಿದ್ದೀವಿ. ಬೊಂಬಾಟಾಗಿ ಎಳ್ನೀರು ಕುಡಿದಿದ್ದಾಯಿತು. ಈಗ ಮರವಂತೆ ಬೀಚ್ ನೋಡೋಕೆ ಹೋಗ್ತಾ ಇದ್ದೀವಿ. ನಮ್ಮ ಜೊತೆಗೆ ಬರ್ತಾ ಇದ್ದಾರೆ ನಮ್ಮ ವರ್ಲ್ಡ್ ನಂಬರ್ 2 ಹೀರೋ. ನಮ್ಮ ವರ್ಲ್ಡ್ ನಂಬರ್ 2 ಹೀರೋ ಸುಪ್ರೀತ್. ವರ್ಲ್ಡ್ ನಂಬರ್ 2 ಹೀರೋ. ನಂಬರ್ 1 ಅಲ್ಲ, ನಂಬರ್ 2 ಹೀರೋ. ಕ್ಯಾಮ್ರಾಮನ್ ಗಣೇಶ್ ಅವರ ಜೊತೆ ಯಶಸ್ TV9 ವಿತ್ ವರ್ಲ್ಡ್ಸ್ ನಂಬರ್ 2 ಹೀರೋ. ನೋಡು, ಹಾವಿರ್ತಾವೆ ಇಲ್ಲಿ, ಹುಷಾರು. ಹ್ಞೂ, ನೀರು ಹಾವಿರುತ್ತೆ. ವರ್ಲ್ಡ್ ನಂಬರ್ 19 ನಂಬರ್ 2 ಹೀರೋ ಜೊತೆಗೆ ನಾನಿದ್ದೀನಿ. ನಂಬರ್ 1 ನಂಬರ್ 2 ಹಾಂ ನಂಬರ್ 3 ಆಯ್ತು ಬಿಡಪ್ಪ. ಇವ್ರು ಹಾಕಿರೋ ಶರ್ಟ್ನ ಬೆಲೆ ಗೊತ್ತಾ? ಎಷ್ಟು? 3 ಲಕ್ಷ. 3 ಲಕ್ಷ. 3 ಲಕ್ಷದ 1 ರೂಪಾಯಿ. 1 ರೂಪಾಯಿ 1 ರೂಪಾಯಿಗೆ ಬಿಡ್ತೀರಾ? 1 ರೂಪಾಯಿಗೆ ಬೆಲೆ ಇಲ್ವಾ? ಹ್ಯಾಂಡ್ ವರ್ಕ್ ಎಲ್ಲ ಕೈಲಿ ಬರ್ದಿರೋದು. ಎಲ್ಲ ಕೈಲಿ ಬರ್ದಿರೋದು. ವರ್ಲ್ಡ್ ನಂಬರ್ 2 ಹೀರೋ ಸುಪ್ರೀತ್ ಗೆ ಜೈ. ಸುಪ್ರೀತ್ ಗೆ ಜೈ. ಸುಪ್ರೀತ್ ಅಂತ ಹೇಳ್ತಾರಾ? ಸುಪ್ಪಿದ ಅದು ಹಾಡು ಹೇಳು ಮಚ್ಚ. ಸುಪ್ಪಿದ ಹಾಡಿದೆಯಲ್ಲ ಅದು ಸಾಂಗು. ಅದು ಸುಪ್ಪಿದ ಅವನೇ ಕೇಳಿದ್ದು. ಯಾವುದು? ಸುಪ್ಪಿ ದಾದಾ MBBS ಮನೆ ಬಿಟ್ಟು ಬಿದಿಸುತ್ತು. ಇವರು ಬೀಚ್ ಮಾತ್ರ ಮಸ್ತಾಗಿದೆ. ಹಂಗೆ ಕುತ್ಕೊಂಡ್ಬಿಟ್ರೆ ಮೈಂಡ್ ಅದೇ ಥರ ರಿಫ್ರೆಶ್ ಆಗ್ಬಿಡುತ್ತೆ. ನೀರು ಮಾತ್ರ ಏನು ಕ್ರಿಸ್ಟಲ್ ಕ್ಲಿಯರ್ ಇದೆ ಅಂದರೆ, ಅವಳ ಸ್ವಿಮ್ಮಿಂಗ್ ಪೂಲ್ ನೀರು ಥರ ಫುಲ್ಲು ಟ್ರಾನ್ಸ್ಪರೆಂಟ್ ಇದೆ ಗುರು. ಕೆಳಗಡೆ ಬಂಡೆ ಕಲ್ಲುಗಳು ಮತ್ತು ಸಖತ್ತಾಗಿ ಕಾಣಿಸ್ತಾ ಇದೆ. ನೇರ ಶಾರ್ಕೋ, ತಿಮಿಂಗ್ಲನೋ, ಡಾಲ್ಫಿನ್ ಬಂದರೆ ಕ್ಲೀನಾಗಿ ಕಾಣುತ್ತೆ ನೀರಲ್ಲಿ. ಅಷ್ಟು ತಿಳಿಯಾಗಿದೆ ನೀರು ಮಾತ್ರ. ಕ್ರಿಸ್ಟಲ್ ಕ್ಲಿಯರ್ ಆಗಿದೆ. ಇಷ್ಟು ಕ್ಲಿಯರ್ ಆಗಿರೋ ಬ್ಲೂಯಿಶ್ ವಾಟರ್ ನಾವು ಎಲ್ಲೂ ನೋಡಿಲ್ಲ. ಅಷ್ಟು ಸಖತ್ತಾಗಿದೆ ಇಲ್ಲಿ ಮಾತ್ರ ಮರವಂತೆ. ಅಲ್ಟಿಮೇಟ್ ಮರವಂತೆ ಬೀಚ್. ನಮಗಂತೂ ಮರವಂತೆ ಬೀಚ್ಗೆ ಬಂದು ತುಂಬ ಖುಷಿ ಆಯಿತು.
ಯಾರಾದರೂ ಉಡುಪಿ ಕಡೆ ಬಂದರೆ ದಯವಿಟ್ಟು ಮರವಂತೆ ಬೀಚ್ ಮಿಸ್ ಮಾಡಬೇಡಿ. ಸುಮ್ಮನೆ ಇದ್ರ ನೋಟ ನೋಡೋಕ್ಕೋಸ್ಕರನಾರು ಸುಮ್ಮನೆ ಒಂದ್ಸಲಿ ಬಂದು ಹೋಗಿ, ಸಾಕಾಗಿದೆ ಮಾತ್ರ. ಸೊ ಗಾಯ್ಸ್, ಮರವಂತೆ ಒಂದು ಲಾಸ್ಟ್ ವ್ಯೂ ಹಾಕೊಂಬಿಡಿ. ಇಲ್ಲಿಂದ ನಾವು ಸೀದಾ ಕುಂದಾಪುರದ ಕೋಡಿ ಬೆಂಗ್ರೆ ಲೈಟ್ ಹೌಸಿಗೆ ಹೋಗ್ತಾ ಇದ್ದೀವಿ. ಕೋಡಿ ಲೈಟ್ ಹೌಸ್ ಅಂತ ಕುಂದಾಪುರದಲ್ಲಿ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಲ್ಲಿಂದ ಒಂದು ವ್ಯೂನ ನಾನು ನಿಮಗೆ ತೋರಿಸ್ತೀನಿ ಹೇಗಿದೆ ಅಂತ. ಸೊ ಸ್ಟೇ ಟ್ಯೂನ್ಡ್ ಗೈಸ್. ನೋಡಿ, ಮರವಂತೆ ಬೀಚ್ ರೈಟ್ ಸೈಡಿಗಿದೆ, ಲೆಫ್ಟ್ ಸೈಡಿಗೆ ಅಲ್ಲಿ ನದಿ ಹರಿಯುತ್ತೆ. ಯಾವುದು ಗಣಿ ನದಿ ಹೆಸರಿದು? ನದಿ ಹೆಸರು ಗೊತ್ತಿಲ್ಲ. ಇಲ್ಲಿ ನೋಡಿದೆ ಅಲ್ಲೆಲ್ಲ ಬೋರ್ಡ್ ಆಗಿತ್ತು, ಕಲ್ಲೂರು ನದಿ ಅಂತ ಐತಪ್ಪ. ಕಲ್ಲೂರು ನದಿ ಅಂತ ಆಯ್ತು, ಅದೇನು ಗ್ಯಾರಂಟಿ ಅಂತ ಗೊತ್ತಿಲ್ಲ. ನೋಡಿ, ಮನಮೋಹಕವಾಗಿದೆ ವ್ಯೂ ಮಾತ್ರ. ಇಲ್ಲಿ ಎಡಗಡೆ ನದಿ, ಬಲಗಡೆ ಸಮುದ್ರ. ದಟ್ಸ್ ಅ ಸ್ಪೆಷಾಲಿಟಿ. ಮರವಂತೆ ವರ್ಲ್ಡ್ ಫೇಮಸ್ ಮರವಂತೆ. ಆ್ಯಕ್ಚುಲಿ ಇದು ಬ್ರಿಡ್ಜ್ ಅಲ್ಲ, ಇದು ವಾಲ್ ಇದೆ. ಆ್ಯಕ್ಚುಲಿ ಇದು ನಾವು ಬ್ರಿಡ್ಜ್ ಮೇಲೆ ಹೋಗ್ತಾ ಇಲ್ಲ, ವಾಲ್ ಮೇಲೆ ಹೋಗ್ತಾ ಇರೋದು. ಬ್ರಿಡ್ಜ್ ಥರ ಅನ್ಸುತ್ತೆ ಅಷ್ಟೇ ಅದು. ಸೊ ಲೆಟ್ಸ್ ಕ್ಯಾಚ್ ಅಪ್ ಆನ್ ಕೋಡಿ ಲೈಟ್ ಹೌಸ್. ಸೈನಾರ ಅಂದರೆ ಸೈನಾರ. ಹಾಗಂದ್ರೆ ಸೈನಾರ ಅಂದರೆ ಯಾವ ಭಾಷೆ? ಏನೋ ಸ್ಪ್ಯಾನಿಷ್ ಹೌದಾ ಮಜಾ? ಓಕೆ. ಚಿಂಗ್ ಚಾಂಗ್ ಚಿಂಗ್. A few moments later. ನಮಸ್ಕಾರ ಗೈಸ್, ನಾವೀಗ ಹಾಲಿವುಡ್ನ ಟಾಪ್ 2 ಹೀರೋ ಕರ್ಕೊಂಡು ಕುಂದಾಪುರದ ಟಾಪ್ 2 ಬೀಚಿಗೆ ಕರ್ಕೊಂಬಂದಿದ್ದೀವಿ. ಟಾಪ್ 2 ಯಾಕಪ್ಪ ಅಂದರೆ ಟಾಪ್ 1 ಬಂದು ಮರವಂತೆ, ಟಾಪ್ 2 ಬಂದ್ಬಿಟ್ಟು ಕೋಡಿ ಬೀಚ್. ಸೊ ವಿ ಆರ್ ಇನ್ ಕೋಡಿ ಬೀಚ್. ಏನಪ್ಪ ಸ್ಪೆಷಾಲಿಟಿ ಅಂದರೆ ಕೋಡಿ ಬೀಚ್ ಪಕ್ಕನೇ ಕೋಡಿ ಲೈಟ್ ಹೌಸ್ ಇದೆ. ಬಂದು ಅದನ್ನ ಎಕ್ಸ್ಪ್ಲೋರ್ ಮಾಡೋಣ ಗೈಸ್. ನಾವು ಬಂದಿದ್ದೀವಿ ಇವಾಗ ಗಣಿ, ನೀನು ಸುಮ್ಮನಿರೋ ಗಣಿ, ನಾನು ಹೇಳ್ತೀನಿ ಗೈಸ್. ನಾವು ಬಂದಿದ್ದೀವಿ ಇವಾಗ ಹಾಲಿವುಡ್ನ ಟಾಪ್ 2 ಹೀರೋ ಕರ್ಕೊಂಡು ಕುಂದಾಪುರದ ಟಾಪ್ 2 ಬೀಚ್ಗೆ. ಈಗ ಹೇಳು ಗಣಿ. Yes, we are with Hollywood's top 2 hero. ಟಾಪ್ ಅನ್ನು ಮಿಸ್ ಮಾಡಿದೀನಿ. ಟಾಪ್ 3 ಇಲ್ಲಿ ಇದ್ದಾರೆ. ಮಚ್ಚ ಇದೇನಿದೆಯಾ ಲೈಟ್ ಹೌಸು? ಕಾಣಿಸ್ತಾ ಇಲ್ವಲ್ಲ? ಅದು ಸೀವಾಸ್ ಕಣ. ಲೈಟ್ ಹೌಸ್ ಇಲ್ಲಿದೆ. ಲೈಟ್ ಹೌಸ್ ಅಲ್ಲಿ ಮುಂದೆ ಇದೆ ಅಂತ. ಎಷ್ಟು ದೂರ ಅಂತ? ಇಲ್ಲಿಂದ ವಾಕೇಬಲ್. ಓಕೆ ಗೈಸ್, ನೋಡ್ಕೊಂಬಿಡಿ ಹೆಂಗಿದೆ ಅಂತ ಬೀಚ್. ಸಖತ್ತಾಗಿದೆ ನೋಡಿ. ಈ ಬೀಚು ಡೇಂಜರಸ್ ಬೀಚು, ಇಲ್ಲೆಲ್ಲ ಆಟ ಆಡಬಾರ್ದು ಅಂತ ಹೇಳಿದ್ದಾರೆ. ಆದರೂ ಇಲ್ಲಿ ಹುಡುಗರೆಲ್ಲ ಆಟ ಆಡ್ತಾ ಇದ್ದಾರೆ. ಇಲ್ಲೊಬ್ಬ ಹುಡುಗ ಪಲ್ಟಿಯೆಲ್ಲ ಹೊಡಿತವನೆ. ಅದೆಲ್ಲ ಮಕ್ಕಳು ನೀರಲ್ಲಿ ಬಿದ್ದು ಆಡ್ತಾ ಇದ್ದಾರೆ. ಇಟ್ಸ್ ಎ ಡೇಂಜರಸ್ ಬೀಚ್. ಸೊ ಪೀಪಲ್ ಶುಡ್ ನಾಟ್ ಸ್ವಿಮ್ ಹಿಯರ್. ಇಟ್ಸ್ ನಾಟ್ ಎ ಸ್ವಿಮ್ ಫ್ರೆಂಡ್ಲಿ ಬೀಚ್. 5 minutes later. ಕೋಡಿ ಬೀಚಿಂದ ಒಂದು 100 ಮೀಟ್ರ್ ನಡ್ಕೊಂಬಂದರೆ ಇಲ್ಲೇ ಸಿಗುತ್ತೆ ನಮಗೆ ಕೋಡಿ ಲೈಟ್ ಹೌಸ್ ಆಫ್ ಕುಂದಾಪುರ. ಸಿ, ದೊಡ್ಡದಾಗಿದೆ ಗುರು. ಕಡಿಮೆ ಅಂದ್ರೆ ಒಂದು 33 ಮೀಟ್ರಷ್ಟು ಹೈಟ್ ಇದೆ. 31.5 ಮೀಟ್ರ್ ಆ್ಯಕ್ಯುರೇಟಾಗಿ. ಆ್ಯಂಡ್ ಇಲ್ಲೂ ಕೂಡ ಕೋಸ್ಟ್ ಗಾರ್ಡ್ಸ್ ಅವರು ಒಂದು ರಡಾರ್ ಹಾಕ್ಕೊಂಡಿದ್ದಾರೆ. ಸಖತ್ ಹೈಟ್ ಇದೆ ಗುರು. ಒಳಗಡೆ ಹತ್ತಿ ನೋಡಬೇಕು ಹೇಗಿದೆ ಅಂತ ಗೊತ್ತಾಗುತ್ತೆ. ಮನೆ ಒಳಗಡೆ ಹೋಗಿ ನೋಡೋಣ. ಇಲ್ಲಿ ನೋಡಿ, ನಮ್ಮ ಹಾಲಿವುಡ್ ಟಾಪ್ 2 ಹೀರೋ. ದೊಡ್ಡವ್ರಿಗೆ 10 ರೂಪಾಯಿ ಟಿಕೆಟು, ಮಕ್ಕಳಿಗೆ 3 ರೂಪಾಯಿ ಟಿಕೆಟು. ಸ್ಟಿಲ್ ಫೋಟೋಗ್ರಫಿಯರ್ 20 ರೂಪಾಯಿ, ವಿದೇಶದವ್ರಿಗಾರೆ ಫಾರಿನರ್ಸ್ಗಾರೆ 25 ರೂಪಾಯಿ, ವಿಡಿಯೋಗ್ರಫಿ ಮಾಡ್ತೀರ ಅಂದರೆ 25 ರೂಪಾಯಿ. ಈಗ ನಾವು 25 ರೂಪಾಯಿ ಎಕ್ಸ್ಟ್ರಾ ಕೊಟ್ಟು ಟಿಕೆಟ್ ತೊಗೋಬೇಕೀಗ ವಿಡಿಯೋಗ್ರಫಿ ಮಾಡೋದಕ್ಕೆ. ಬಟ್ ಎಲ್ಲ ಕಡೆ ವಿಡಿಯೋಗ್ರಫಿ ಮಾಡೋಂಗಿಲ್ಲ, ರಿಸ್ಟ್ರಿಕ್ಷನ್ಸ್ ಇರುತ್ತೆ. ನೋಡೋಣ. ಲುಕ್ ಅಟ್ ದಿಸ್ ಮ್ಯಾಸಿವ್ ಲೈಟ್ ಹೌಸ್ ಆಫ್ ಕುಂದಾಪುರ. ಲೈಟ್ ಹೌಸ್ ಆಫೀಸು ಫಾಲೋಡ್ ಬೈ ಇಲ್ಲಿ ಕೂತ್ಕೊಳ್ಳೋಕ್ಕೆ ಪಾರ್ಕ್ ಎಲ್ಲ ಮಾಡಿದ್ದಾರೆ, ಬೆಂಚಸ್ ಎಲ್ಲ ಹಾಕಿದ್ದಾರೆ. ಇದೊಂದು ಫೌಂಟೇನ್ ಇದೆ. ಆ್ಯಂಡ್ ದೆನ್ ಕಿಡ್ಸ್ ಪ್ಲೇ ಏರಿಯಾ ಇದೆ. ಯಾರಾದರೂ ಮಕ್ಕಳು ಕರ್ಕೊಂಬಂದರೆ ಚೆನ್ನಾಗಿ ಆಟ ಆಡಿಸ್ಬೋದು ಗುರು. ಒಳ್ಳೊಳ್ಳೆ ಆಟಗಳಿದೆ ಮಕ್ಕಳಿಗೆ. ಸ್ವಿಂಗಿಂದ ಹಿಡಿದು, ಜಾರಬಂಡಿಯಿಂದ ಹಿಡಿದು ಏನೇನು ವೆರೈಟಿ ಎಲ್ಲ ಇದೆ. ಸೂಪರ್. ಒನ್ಸ್ ಅಗೇನ್ ನೋಡ್ಕೊಳ್ಳಿ ಕುಂದಾಪುರ ಲೈಟ್ ಹೌಸ್. ಮ್ಯಾಸಿವ್ ಆಗಿದೆ. ಕಡಿಮೆ ಅಂದರೂ ಒಂದು 30 ಮೀಟ್ರ್ ಮೇಲೆ ಉದ್ದ ಇದೆ ಲೆಂತ್. ಕಮ್ ಲೆಟ್ಸ್ ಗೋ ಇನ್ ಟು ದ ಲೈಟ್ ಹೌಸ್. ಫುಲ್ಲು ಸ್ಪೈರಲ್ಲ ಆಗಿರೋವಂಥ ಒಂದು ಮೆಟ್ಲು ಹತ್ಕೊಂಡು ಮೇಲೆ ಹೋಗಬೇಕು. ಸಿಕ್ಕಾಬಟ್ಟೆ ಹೊಡೆಯುತ್ತೆ, ತುಂಬ ಗಲಾಟೆ ಮಾಡ್ತಾರೆ. ವಾವ್. ಸೊ ಗೈಸ್, ಏನಿಲ್ಲ ಅಂದರೂ ಒಂದು 300-400 ಮೆಟ್ಲು ಹತ್ತಬೇಕು. ಕಷ್ಟ ಇದೆ. ಬಟ್ ನಿಧಾನಕ್ಕೆ ಟೈಮ್ ತಗೊಂಡು ಹತ್ತಿದ್ರೆ ಒಳ್ಳೆ ಮಜಾ ಬರುತ್ತಿಲ್ಲಿ. ರೌಂಡ್ಗೆ ಹತ್ತಬೇಕು. ನೋಡಿ, ಮೇಲ್ಗಡೆ ಸುಪ್ಪಿ ಹತ್ತುತ್ತಾ ಇದ್ದಾನೆ, ಇಲ್ಲಿ ಗಣಿ ಹತ್ತುತ್ತಾ ಇದ್ದಾನೆ. ಅಂದರೆ ನಾನು ಈ ಥರ ಮಾರ್ಕ್ ಮೂವಿ ಇದೇ ಥರ ಲೈಟ್ ಹೌಸಲ್ಲೇ ಶೂಟ್ ಮಾಡಿದ್ದು. ನೋಡಿ, ನಾವು ಅದೇ ಲೈಟ್ ಹೌಸಿಗೆ ಬಂದಿದ್ದೀವಿ.
ಬಂದ್ವಿ ಗುರು. ಫುಲ್ ಮೇಲೆ ಬಂದಮೇಲೆ ಮೈಂಡ್ ಯುವರ್ ಹೆಡ್ ಅಂತ ಹಾಕಿದ್ದಾರೆ. ಓಕೆ, ಮೈಂಡ್ ಯುವರ್ ಟಂಗ್ ಅಲ್ಲ ನೋಡಿ ಗುರು, ಎಲ್ಲಿಂದ ಬಂದಿದ್ದೀವಿ. ಅಬ್ಬಾ ಹಿಪ್ನೋಟೈಸ್ ಆಗಬೇಕು ಆ ಲೆವೆಲ್ಗೆ. ಈ ಒಂದು ಕಿರು ರಂಧ್ರದ ಮೂಲಕ ಮೇಲಕ್ಕೆ ಹೋಗಬೇಕು. ಸುಪ್ರೀತ್ ಹೋಗಿ, ಹಾಲಿವುಡ್ ಸೆಕೆಂಡ್ ಟಾಪ್ ಹೀರೋ. ತಲೆಗೆ ಹೊಡೆಯುತ್ತಿದ್ದು. ಅಬ್ಬಾ Boys, look at the view from the top. Amazing mangroves ಕಾಣಿಸ್ತಾ ಇದೆ ವಿತ್ ಕೋಕೋನಟ್ ಪಾಮ್ ಆ್ಯಂಡ್ ಬ್ಯಾಕ್ ವಾಟರ್ಸ್. ಅದೊಂದು ಟೆಂಪಲ್ ಇದೆ. ಹೀಗೆ ಬಂದರೆ ಹಿಯರ್ ಇಸ್ ದ ಬ್ಯೂಟಿಫುಲ್ ಕೋಡಿ ಬೀಚ್. ಆ್ಯಂಡ್ ದೆನ್ ಇಲ್ಲಿ ನೋಡಿ, ಇಲ್ಲಿ ರಡಾರ್ ತಿರುಗ್ತಾ ಇದೆ. ಇದು ಕೋಸ್ಟ್ ಗಾರ್ಡ್ಸ್ ಅವ್ರು ಹಾಕೊಂಡಿರ್ತಾರೆ ರಡಾರು. ಲಾಸ್ಟ್ ಟೈಮ್ ನಾವು ಭಟ್ಕಳಕ್ಕೆ ಹೋದಾಗ ಲೈಟ್ ಹೌಸಲ್ಲೇ ರಡಾರ್ ಇಟ್ಕೊಂಡಿದ್ರು, ಬಟ್ ಇಲ್ಲಿ ಸಪ್ರೇಟಾಗಿ ಹಾಕ್ಕೊಂಡಿದ್ದಾರೆ. ಹುಡುಗರು ಸುಸ್ತಾಗಿ ಮಲ್ಕೊಂಬಿಟ್ಟವ್ರು ಪಾಪ, ಕೆಳಗಿಂದ ಮೇಲೆ ಹತ್ತಿ. ಎಲ್ಲಿ ಡಾಲ್ಫಿನ್? ಹಾಂ, ಪೂರ್ತಿ ಕುಂದಾಪುರದ ಒಂದು ವ್ಯೂ ಕಾಣುತ್ತಿದ್ದಿಂದ. ಫುಲ್ ಕೋಕೋನಟ್ ಪಾಮ್ ಫಾಲೋಡ್ ಬೈ ಫ್ಯಾಕ್ಟ್ರೀಸ್ ಕಾಣಿಸ್ತಾ ಇದೆ ಅಲ್ಲಿ. ಸೂಪರ್ ನೋಡಿ, ಲೈಟ್ ಹೌಸ್ದು ಇಲ್ಲಿ ಲೈಟ್ ಇದೆ. ಇಲ್ಲಿ ಯಾರಾದರೂ ಬಂದ್ರಿಂದ ಟಚ್ ಮಾಡಬೇಡಿ, ಡ್ಯಾಮೇಜ್ ಆದರೆ ಪೆನಾಲ್ಟಿ ಹಾಕ್ತಾರೆ. ಇದಕ್ಕೆ ಓಪನಿಂಗ್ ಬೆಳಗ್ಗೆ ಹೊತ್ಬಿಟ್ಟಿರೋ ಚೆನ್ನಾಗಿರೋದು, ಯಾಕೆ ಅಂದರೆ ಬಿಸಿಲು ಡೈರೆಕ್ಟಾಗಿ ಹೊಡಿತಾ ಇದೆ. ಈಗ ಸಾಯಂಕಾಲ ಸಿ ವ್ಯೂ ತೋರ್ಸೋಕ್ಕಾಗಲ್ಲ. ಬೇಕಾದ್ರೆ ಇಲ್ಲಿ ಕೂತ್ಕೊಂಡ್ರೆ ಸಾಯಂಕಾಲ ಒಂದು 6 ಗಂಟೆ ಟೈಮ್ ತನಕ ಓಪನ್ ಇರುತ್ತೆ. ಸಾಯಂಕಾಲ 4ರಿಂದ ಒಂದು 6 ತನಕ ಓಪನ್ ಇರುತ್ತೆ. 6 ತನಕ ಕೂತ್ಕೊಂಡ್ರೆ ಆ ಟೈಮಿಗೆ ಸನ್ಸೆಟ್ ಆದರೆ ಸನ್ಸೆಟ್ಟು ಕೂಡ ನೋಡ್ಬೋದು ಇಲ್ಲಿಂದ. ಒಬ್ಬರಿಗೆ 10 ರೂಪಾಯಿ ಚಾರ್ಜ್ ಮಾಡ್ತಾರೆ. ಕ್ಯಾಮ್ರಾ ಏನಾರು ಇತ್ತು ಅಂದರೆ ಒಂದು 25 ರೂಪಾಯಿ ಎಕ್ಸ್ಟ್ರಾ ಕೊಡಬೇಕಾಗತ್ತೆ ಅಷ್ಟೇ. ಬಟ್ ವರ್ತ್ ವಿಸಿಟಿಂಗು ಪ್ಲೇಸ್ ಮಾತ್ರ ಚೆನ್ನಾಗಿದೆ. ಒಂಥರ ತಣ್ಣ ಗಾಳಿ ಬೀಸ್ತಾ ಇದೆ, ಆರಾಮಾಗಿ ಕುತ್ಕೊಂಡು ಚಿಲ್ ಮಾಡ್ತಾ ಇದ್ದೀವಿ. ಹೆಂಗಿದೆ ಕಣಿ ಪ್ಲೇಸು? ಆಸಮ್. ಈ ಥರ ಕುಂದಾಪುರದಲ್ಲಿ ಒಂದು ಲೈಟ್ ಹೌಸ್ ಇದೆ ಅಂತ ಗೊತ್ತಿತ್ತ ನಿಮಗೆ? ನಿಜ ಗೊತ್ತಿರಲಿಲ್ಲ, ತುಂಬ ಬ್ಯೂಟಿಫುಲ್ ಆಗಿದೆ. ನನಗೂ ಗೊತ್ತಿರೋ, ಸುಮ್ಮನೆ ರ್ಯಾಂಡಮ್ಗಳೇ ಏನೋ ಒಂದು ಪ್ಲೇಸ್ ನೋಡೋಂತ ಹುಡುಕ್ತಾ ಇದ್ದೆ, ಸಿಕ್ತು ರ್ಯಾಂಡಮ್ ಆಗಿ ಬಂದ್ವಿ. ಅದು ನದಿ ಅನ್ಸುತ್ತೆ. ಅದು ನದಿ, ಒಂಥರ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದಿದ್ದು. ಇಲ್ಲಿ ಯಾರು ಜಾಸ್ತಿ ಟೂರಿಸ್ಟ್ ಬರೋದಿಲ್ಲ, ತುಂಬ ಮಿನಿಮಮ್ ರೇರ್ ಟೂರಿಸ್ಟ್ ಬರ್ತಾರೆ. ಬಟ್ ನೋಡೋಕ್ಕೆ ಚೆನ್ನಾಗಿರುತ್ತೆ. ಕೆಲವು ಕಡೆ ಹೋಗ್ಬಿಟ್ರೆ ಕಾಪು ಲೈಟ್ ಹೌಸ್ ಎಲ್ಲ ಸಿಕ್ಕಾಪಟ್ಟೆ ಟೂರಿಸ್ಟ್ ಜನ ಇರ್ತಾರೆ. ಸೊ ಒಂದು ಸ್ವಲ್ಪ ಹಿಂಸೆ. ಇಲ್ಲಾದ್ರೆ ಒಂದು ಸ್ವಲ್ಪ ಪೀಸಾಗಿ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಕುಂದಾಪುರ ಕಡೆ ಬಂದರೆ ಮೋಸ್ಟ್ಲಿ ಬಂದು ಹೋಗಿ, ತುಂಬ ಚೆನ್ನಾಗಿದೆ. ಸೊ ಗೈಸ್, ಲೈಟ್ ಹೌಸಲ್ಲಿ ಯಾರೂ ಇಲ್ಲ, ಫುಲ್ಲು ಪ್ರೈವೇಟ್ ಲೈಟ್ ಹೌಸ್ ಇದ್ದಂಗೆ ಇತ್ತು. ಫುಲ್ಲು ಚಿಲ್ ಮಾಡಿದ್ವಿ, ಎಂಜಾಯ್ ಮಾಡಿದ್ವಿ. ಇಲ್ಲಿ ಕುತ್ಕೊಂಡು ಸಿಕ್ಕಾಪಟ್ಟೆ ಟೈಮ್ ಸ್ಪೆಂಡ್ ಮಾಡಿದ್ವಿ, ನಿಯರ್ಲಿ ಮೋರ್ ದ್ಯಾನ್ 30 ಮಿನಿಟ್ಸ್. ಸೊ ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಅಲ್ಲಿ ಕೋಡಿ ಬೀಚ್ದು ಸೀ ವಾಕ್ ಇದೆ, ಮತ್ತು ಡಾಲ್ಫಿನ್ ರೈಡ್ ಇದೆಯಂತೆ. ಎರಡರಲ್ಲಿ ಯಾವ್ದಾರು ಒಂದು ನೋಡೋಣ ಅಂತ ಇದ್ದೀವಿ. ಸೊ ಕಮ್ ಲೆಟ್ಸ್ ಗೋ. ಹಿಂಗೆ ಲೈಟ್ ಹೌಸ್ದು ಇಂಟೀರಿಯರ್ ಒಳಗಡೆ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ. ಡೋರಿಂದ ಎಂಟ್ರ್ ಆದರೆ ಇಲ್ಲಿ ಇದೊಂದು ಬಿಗ್ಗೆಸ್ಟ್ ಲೈಟ್ ಇದೆ. ಈ ಲೈಟ್ ಕಂಟಿನ್ಯೂಸ್ ತಿರುಗ್ತಾ ಇರುತ್ತೆ. ಈ ಸ್ಕ್ರೀನ್ಸ್ ಎಲ್ಲ ತೆಗಿತಾರೆ ನೈಟು. ಸ್ಕ್ರೀನ್ಸ್ ತೆಗೆದ್ಮೇಲೆ ಇದು ಎದ್ದು ಕಾಣುತ್ತೆ ನೈಟು. ಇವಾಗ ನಾವು ಈ ಒಂದು ಹೋಲಿಂದ ಕೆಳಗಡೆ ಇಳ್ಕೊಂಡು ಹೋಗ್ಬೇಕು, ಆ ಥರ ಒಂದು ಇಲ್ಲಿ ಮಾಡಿದ್ದಾರೆ. ಜಸ್ಟ್ ಟವರಿಂದ ಒಂದು ಫ್ಲೋರ್ ಕೆಳಗೆ ಬಂದರೆ ಈ ಥರ ಒಂದು ವ್ಯೂ ಪಾಯಿಂಟ್ ಇದೆ. ಫುಲ್ಲು ಗ್ಲಾಸ್ ಹಾಕಿದ್ದಾರೆ. ಒಂದು 360 ಡಿಗ್ರಿ ವ್ಯೂ ಹಾಕೋಬೋದು ಇಲ್ಲಿ. ಸಖತ್ತಾಗಿ ಕಾಣುತ್ತೆ. ಫುಲ್ಲು ಗಾಳಿ ಸ್ಪೀಡಿಗೆ ಡನ್ ಅಂತ ಸೌಂಡ್ ಮಾಡ್ತಾಯಿದೆ ಗ್ಲಾಸ್ ಎಲ್ಲ ನೋಡಿ. ನಾವು ಬ್ಯಾಕ್ ಟು ದ ಸ್ಪೈರಲ್ ಸ್ಟೆಪ್ಸ್ನ ಇಳಿಯೋದು. ಮತ್ತು ಬಾಬಾ ಇಷ್ಟು ಕೆಳಗೆ ಇಳಿಬೇಕೀಗ. ಹತ್ತಿದ್ದು ಗೊತ್ತಾಗಲಿಲ್ಲ, ಇಳಿಯೋದು ಮಾತ್ರ ಬೇಜಾನ್ ಐತೆ. ಮೈಂಡ್ ಯುವರ್ ಹೆಡ್.